Hello everyone. LBA inverse trigonometric functions. First question. If f of x is equal to sine inverse x, then its domain is options -1, 1, open bracket, close bracket, -1, 1, or 0, 1. Sine inverse x domain ಬೇಕಾಗಿದೆ ಅವ್ರಿಗೆ. y is equal to sine inverse x ಅಂತ ತಗೊಂಡ್ರೆ ನಾವು ರೀಅರೇಂಜ್ ಮಾಡಿದಾಗ x is equal to sin y ಆಗುತ್ತೆ. ಇದನ್ನ ನಾವು ಪ್ಲಾಟ್ ಮಾಡಿದಾಗ ಗ್ರಾಫ್ ಅಲ್ಲಿ ನಮ್ಗೆ -π/2 to π/2 ವ್ಯಾಲ್ಯೂ ಸಿಗುತ್ತೆ. ಸೊ -π/2 to π/2 ವ್ಯಾಲ್ಯೂಸ್ -1 to 1 ಇದೆ. ಹಾಗಾಗಿ ಸೈನ್ ಇನ್ವರ್ಸ್ ಎಕ್ಸ್ ಡೊಮೈನ್ -1 to 1 ಆಗತ್ತೆ. -1 ಮತ್ತು 1 ಇನ್ಕ್ಲೂಡ್ ಆಗಿರೋದ್ರಿಂದ ನಮ್ಗೆ ಅದು ಆಪ್ಷನ್ ಬಿ ಆಗಿರುತ್ತೆ. ಸೊ ಅವರ್ ಆನ್ಸರ್ ಇಸ್ ಆಪ್ಷನ್ ಬಿ -1, 1. ಥ್ಯಾಂಕ್ ಯು.